ಹಂಗಾಗಿ ನಂಗೆ ಅದೊಂದು ಗಿಲ್ಟ್ ಇತ್ತು. ದೋಸೆ, ಇಡ್ಲಿ, ಸಾಂಬಾರ್, ಚಟ್ನಿ. ಯಾಕೆಂದ್ರೆ ಒಂಥರ ಬೋರಿಂಗ್ ಇದೆ ಇವತ್ತೊಂದು ಡೇನೇ ಒಂಥರ ವಿಚಿತ್ರ ಆಯ್ತಪ್ಪ ನಮ್ಗೆ. ಸಿನಿಮಾ ನೀನ್ ಯೂನಿಫಾರ್ಮ್ ಎಲ್ಲಿ ಕೊಟ್ಟಿದ್ದಾರೆ? ನಮಗ್ ಮಾತ್ರನೇ ಪ್ರಾಣ ಭಯ ಇದೆ ಅಂತ ಹೇಳಿ ಅನ್ಕೊಳ್ತೀವಿ, ಆದ್ರೆ ಆ ಕಡೆಯಿಂದ ಬರೋರ್ಗು ಸೇಮ್ ಅದೇ ತರನೇ ಇರುತ್ತೆ. ನಮ್ಗಂತೂ ನಕ್ಕು ಸಾಕಾಗೈತೆ. ನೀವು ಎಂಜಾಯ್ ಮಾಡಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನಿವತ್ತು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ದಿನ ಬೆಳಗ್ಗೆ ಎದ್ದ ತಕ್ಷಣ ಅದಕ್ಕೆ ಊಟ ಹಾಕೋ ಕೆಲಸ ನಾವು ಚಿನಿಮದು ತುಂಬ ಚೆನ್ನಾಗಿ ಕೇರ್ ಮಾಡ್ತಾಳೆ. ಅದಕ್ಕೆ ಒಂದು ಹೆಸರು ಕೂಡ ಇಟ್ಟಿದ್ದಾಳೆ, ಪ್ರಿನ್ಸಸ್ ಫಿಶ್ ಅಂತ. ಅದು ಈ ಮೀನು ತರೋದಕ್ಕಿಂತ ಮುಂಚೆ ಅವಳು ಜಾಸ್ತಿ ಅಂದರೆ ಟಿ ವಿ ನೋಡೋಕ್ಕೆ ಇಷ್ಟಪಡೋದು ಅಥವಾ ಡ್ರಾಯಿಂಗ್ ಮಾಡೋಕ್ಕೆ ಇಷ್ಟಪಡೋಳು. ಬಟ್ ಇವಾಗ ಹೆಂಗೆ ಗೊತ್ತಾ, ಹೋಮ್ವರ್ಕ್ ಮುಗೀತಿದ್ದ ಹಾಗೆ ಇದ್ರ ಜೊತೆ ಆಟಾಡೋಕ್ಕೆ ಇಷ್ಟಪಡ್ತಾಳೆ. ಇನ್ನು ಮಕ್ಕಳಿಗೆ ಎದ್ದೊಳದೆ ನಾನು ಸ್ನಾನ ಮಾಡಿಸಿ ಈಗ ರೆಡಿ ಮಾಡ್ತಾ ಇದ್ದೀನಿ. ಇವತ್ತು ತಿಂಡಿ ಏನು ಮಾಡಿಲ್ಲ, ಹೊರಗಡೆಯಿಂದ ತರಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಬೆಳಗ್ಗೆ ಹೊತ್ತಂತೂ ನನಗೆ 5 ನಿಮಿಷನೂ ತುಂಬಾ ಕೌಂಟ್ ಆಗುತ್ತೆ. ಕೈಕಾಲೇ ಆಡೋದಿಲ್ಲ ಒಂದು 5 ನಿಮಿಷ ಟೈಮ್ ಜಾಸ್ತಿ ಆಯಿತು ಅಂದರೆ. ಚಿನಿಮಾ ಅವಳ ಕೆಲಸಗಳೇನಿಲ್ಲ ಇದೆ ಅಲ್ವಾ, ಬ್ಯಾಗ್ ರೆಡಿ ಮಾಡ್ಕೊಳ್ಳೋದು ಅದೆಲ್ಲ ನಾನು ಒಂದು ಕಡೆ ಕೆಲಸ ಮಾಡ್ತಾಯಿದ್ರೆ ಅವಳ ಕೆಲಸ ಅವಳೆಲ್ಲ ಮಾಡ್ಕೊಂಡ್ಬಿಡ್ತಾಳೆ. ನ್ಯಾಪ್ಕಿನ್ ಇಟ್ಕೊಳ್ಳೋದಂತೆ, ಬುಕ್ಸ್ ಎಲ್ಲ ಜೋಡಿಸ್ಕೊಳ್ಳೋದು ಅಂಥದ್ದೆಲ್ಲ ಅವಳೇ ನೋಡ್ಕೊಳ್ತಾಳೆ. ನನಗೆ ಅವನನ್ನು ಹಿಡಿಯೋದಕ್ಕೆ ಟೈಮ್ ಹೊಂಟೋಗ್ಬಿಡುತ್ತೆ. ನಾನಿರಬೇಕು, ರಾಜು ಇರಬೇಕು, ಆಂಟಿ ಇರಬೇಕು, ಬಾಗ್ಲು ತೆಗ್ದಿರೋ ಹಾಗೆ ಇಲ್ಲ. ಇವತ್ತಂತೂ ಎಲ್ರದ್ದು ಬೇಗ ಸ್ನಾನ ಆಗೋಗ್ಬಿಡ್ತು. 8:30ಗೆಲ್ಲ ಎಲ್ಲರೂ ಸ್ನಾನ ಮುಗಿಸ್ಕೊಂಡ್ಬಿಟ್ಟಿದ್ದೀವಿ. ಅಂದರೆ ಇವತ್ತು ಸ್ವಲ್ಪ ಕೆಲಸ ಇದೆ, ಹಾಗಾಗಿ ನೈಟ್ ಬೇಗನೆ ಮಲಗಿಬಿಟ್ಟಿದ್ವಿ. ಚಿನಿಮಾಗಿ ಇವತ್ತು ಕೂಡ ಕಲರ್ ಡ್ರೆಸ್ಸೇ, ಇನ್ನೂ ಯೂನಿಫಾರ್ಮ್ ಬಂದಿಲ್ಲ. ಸಿನಿಮಾ ಒಂದು ವಿಷಯ ಕೇಳಿ, ನಮ್ಗಂತೂ ನಕ್ಕು ಸಾಕಾಗೈತೆ. ನೀವು ಎಂಜಾಯ್ ಮಾಡಿ. ಸಿನಿಮಾ ನೀನ್ ಯೂನಿಫಾರ್ಮ್ ಎಲ್ಲಿ ಕೊಟ್ಟಿದ್ದಾರೆ? ಸ್ಕೂಲಲ್ಲಿ ನೀನ್ ಯೂನಿಫಾರ್ಮ್ ಎಲ್ಲಿ ಅಂತ ಕೇಳಿದ್ರೆ, ನಾನು ಯೂನಿಫಾರ್ಮ್ ಆಪರೇಷನ್ ಮಾಡಕ್ ಕೊಟ್ಟಿದ್ದಾರಲ್ಲ, ಇನ್ನೂ ಬಂದಿಲ್ಲ ಅಂತ. ಏನಿದೆ ಆಪರೇಷನ್ ಮಾಡಕ್ ಕೊಟ್ಟಿದ್ದಾರೆ ಅಂತ ಹೇಳಿ ಸ್ವಲ್ಪ ಆದ್ಮೇಲೆ ನನಗೆ ಫ್ಲಾಶ್ ಆಯ್ತು. ಅಂದ್ರೆ ಆಲ್ಟ್ರೇಷನಿಗೆ ಕೊಟ್ಟಿದ್ದೀವಿ ಅಂತ ಹೇಳು, ನಾನು ನೆಕ್ಸ್ಟ್ ವೀಕಿಂದ ಹಾಕೊಂಡು ಬರ್ತೀನಿ ಅಂತ ಹೇಳು ಚಿನಿಮಾ ಅಂತ ಹೇಳಿದ್ದೆ. ಅವಳೋಗಿ ನನ್ನ ಯೂನಿಫಾರ್ಮ್ ಆಪರೇಷನ್ ಮಾಡಕ್ ಕೊಟ್ಟಿದ್ದಾರೆ, ಆಪರೇಷನ್ ಆಗದೆ ಕೊಡ್ತಾರಂತೆ. ನಮ್ಮ ಆಫೀಸಲ್ಲಿ ಹೇಳದೆ ಎಲ್ರು ನಕ್ಕಿ ಎಷ್ಟಿರ್ತಾರಲ್ಲ ಮಕ್ಳು, ಒಂದೊಂದು ಪದ ಚೇಂಜ್ ಮಾಡ್ಬಿಟ್ರೆ ಎಷ್ಟೊಂದು ಮೀನಿಂಗ್ ಚೇಂಜ್ ಆಗೋಗುತ್ತೆ. ಅಂದ್ರೆ ಅವ್ರ ಡ್ರೆಸ್ ಎಲ್ಲ ಕಟ್ ಮಾಡಿ ಎಲ್ಲ ಇದು ಮಾಡ್ತಾರಲ್ವಾ, ಇದು ಅದನ್ನ ನೋಡಿ ಆಪರೇಷನ್ ಅಂತ ತಿಳ್ಕೊಂಡ್ಬಿಟ್ಟಿದ್ದಾಳೆ. ಇಲ್ಲ, ಅದು ಆಲ್ಟ್ರೇಷನ್ ನನಗ್ ಬಂದಿಲ್ಲ ಅವಳಿಗೆ. ಆಪರೇಷನ್ ನಾಳೆ ಆಗತ್ತಂತೆ, ನಾಳೆಯಿಂದ ಹಾಕೊಂಡ್ ಬರ್ತೀನಂತೆ. ಆಯ್ತಾ ಚಿನಿಮಾ. ಇನ್ನು ಇನ್ನೊಂದು ಕಡೆ ಚಿನಿಮಾ ಬಾಕ್ಸ್ ರೆಡಿ ಮಾಡ್ತಾ ಇದ್ದೀನಿ. ಇವತ್ತು ಅವಳ ಬಾಕ್ಸ್ಗೆ ಪೈನಾಪಲ್ ಕೊಟ್ಟು ಕಳಿಸೋಣ ಅಂದ್ಕೊಂಡಿದ್ದೀನಿ. ಪೈನಾಪಲ್ನ ಡೈರೆಕ್ಟಾಗಿ ಹಾಗೆ ತಿನ್ನಬೇಕಂದ್ರೆ ಸ್ವಲ್ಪ ಹುಳಿ ಜಾಸ್ತಿ ಅನಿಸುತ್ತೆ, ಮತ್ತು ಅದು ತಿನ್ಲಿಕ್ಕೆ ಅಷ್ಟಾಗಿ ಇಷ್ಟ ಆಗೋದಿಲ್ಲ. ಸ್ವಲ್ಪ ಈ ಥರ ಅದನ್ನು ಸುಟ್ಬಿಟ್ಟು ತಿನ್ನೋದ್ರಿಂದ ತುಂಬ ಜ್ಯೂಸಿಯಾಗಿಯೂ ಇರುತ್ತೆ, ತಿನ್ನಬೇಕಾದ್ರೆ ತುಂಬ ಹುಳಿನೂ ಅನಿಸೋದಿಲ್ಲ. ಇವಾಗಂತೂ ಸ್ಕೂಲ್ ಮಕ್ಕಳಿಗೆಲ್ಲ ಫುಡ್ ಚಾರ್ಟ್ ಬೇರೆ ಕೊಟ್ಟಿರ್ತಾರಲ್ವ, ಸ್ಕೂಲಲ್ಲಿ ಏನು ಫುಡ್ ತೊಗೊಂಡು ಬರಬೇಕು ಅಂತ ಹೇಳಿ ಚಾರ್ಟ್ ಇರುತ್ತಲ್ವ, ಅದನ್ನೇ ಫಾಲೋ ಮಾಡಬೇಕಾಗತ್ತೆ. ನಮ್ಮ ಟೈಮಲ್ಲಿ ಅದೆಲ್ಲ ಏನೂ ಇರಲಿಲ್ಲ. ಕೆಲವೊಂದ್ಸಲ ಬೆಳಗ್ಗೆ ತಿಂಡಿಗೆ ಏನು ಮಾಡಿರ್ತಾರೋ ಅದನ್ನೇ ತೊಗೊಂಡು ಹೋಗ್ಬಿಡ್ತಾ ಇದ್ವಿ. ಬಟ್ ಈಗಿನ ಕಾಲದ ಮಕ್ಕಳಿಗೆ ಆ ರೀತಿ ಇರೋದಿಲ್ಲ. ಚಿನಿಮಾಗೂ ಕೂಡ ಒಂದು ಚಾರ್ಟ್ ಕೊಟ್ಟಿದ್ದಾರೆ, ನಾನು ಅದನ್ನು ಫಾಲೋ ಮಾಡ್ತೀನಿ. ಏಕೆಂದರೆ ಮಕ್ಕಳು ಮನೆಯಲ್ಲಿ ಕೆಲವೊಂದು ತಿನ್ನೋದಿಲ್ಲ ನೋಡಿ, ಅಂಥದ್ದು ಇನ್ನೊಂದು ಮಗುನ ನೋಡಿಬಿಟ್ಟು ಬೇರೆ ಮಕ್ಕಳು ಕೂಡ ತಿಂತಾರೆ. ದೋಸೆ, ಇಡ್ಲಿ, ಸಾಂಬಾರ್, ಚಟ್ನಿ. ಟ್ರೆಂಡೇ ಮುಗ್ದೋಯ್ತು. ಇನ್ನು ಇವತ್ತು ನನಗೂ ಕೂಡ ತಿಂಡಿ ಮಾಡ್ಲಿಕ್ಕೆ ಟೈಮ್ ಇರಲಿಲ್ಲ, ಹಾಗಾಗಿ ಹೊರಗಡೆಯಿಂದ ತರಿಸ್ಕೊಂಡ್ಬಿಟ್ಟಿದ್ವಿ. ಇತ್ತೀಚೆಗಂತೂ ನಾವು ಹೊರಗಡೆಯಿಂದ ತರಿಸೋದು ತುಂಬಾ ಕಮ್ಮಿ ಆಗೋಗ್ಬಿಟ್ಟಿದೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಅಂತೂ ಡೈಲಿ ಒಂದು ಸ್ಪೆಷಲ್ ಇದ್ದೇ ಇರುತ್ತೆ ನಮ್ಮ ಮನೇಲಿ, ಹಾಗಾಗಿ ಹೊರಗಡೆ ತಿನ್ನಬೇಕು ಅಂತ ಅನ್ಸೋದೇ ಇಲ್ಲ. ಫ್ರೆಂಡ್ಸ್, ಇನ್ನೇನು ನಾನು ರೆಡಿ ಆಗಿದ್ದೀನಿ. ಈಗ ಲಿಪ್ಸ್ಟಿಕ್ ಒಂದು ಹಾಕ್ಕೊಂಡ್ಬಿಡ್ಬೇಕು. ಸೊ ಈ ಲಿಪ್ಸ್ಟಿಕ್ ಹಾಕ್ಕೊಳ್ಳೋಣ ಅನ್ನೋ ಟೈಮ್ನಲ್ಲಿ ನನಗೊಂದು ನೆನಪಾಯಿತು. ತುಂಬ ಜನರು ಕೇಳ್ತಾ ಇರ್ತಾರೆ, ನಾವು ಲಿಪ್ಸ್ಟಿಕ್ ತೊಗೊಂಡು ಬಂದು ಹಾಕ್ಕೊಳ್ತೀವಿ, ಆ ಶೇಡ್ ನಮಗೆ ಸೂಟೇ ಆಗೋದಿಲ್ಲ, ಹೇಗೆ ಶೇಡ್ನ ಸೆಲೆಕ್ಟ್ ಮಾಡಬೇಕು ಅಂತ ಕೇಳ್ತಿರ್ತಾರೆ. ನಾನು ಕೂಡ ಮೊದಲು ಇದನ್ನ ಫೇಸ್ ಮಾಡಿದ್ದೀನಿ. ಇದ್ರ ಬಗ್ಗೆ ಹುಡುಕ್ತಾ ಇರ್ಬೇಕಾದ್ರೆ ಇಂಡಿಯನ್ ಸ್ಕಿನ್ ಟೋನ್ಗೆ ಸೂಟ್ ಆಗುವಂತಹ ಪರ್ಫೆಕ್ಟ್ ಲಿಪ್ಸ್ಟಿಕ್ ಗಳು ಸಿಕ್ಕೇ ಬಿಡ್ತು. ಇದೇ ನೋಡಿ NYBay ಅವರ ವೆಲ್ವೆಟ್ ಮೂಸ್ ಲಿಪ್ಸ್ಟಿಕ್ಸ್.
ನಾನಿಲ್ಲಿ ಫಸ್ಟ್ ಅಪ್ಲೈ ಮಾಡ್ತಾ ಇರೋದು ಶೇಡ್ ನಂಬರ್ 6 ಸ್ಪೈಸಿ ರಸ್ಟ್ ಅಂತ. ಇದು ತುಂಬಾನೇ ಲೈಟ್ ವೆಯ್ಟ್ ಆಗಿದೆ. ಅಪ್ಲೈ ಮಾಡಬೇಕಾದ್ರೆ ವೆಲ್ವೆಟ್ ತರ ಫೀಲ್ ಕೊಡುತ್ತೆ. ಟೆಕ್ಸ್ಚರ್ ತುಂಬಾ ಸ್ಮೂತ್ ಆಗಿದೆ. ಲಿಪ್ಸ್ಗೆ ಒಳ್ಳೆ ಮಾಯಶ್ಚರೈಸೇಷನ್ ಕೊಡುತ್ತೆ. ಈ ಶೇಡ್ ಅಂತೂ ನನಗೆ ತುಂಬಾ ಇಷ್ಟ ಆಗಿದೆ. ಎನಿ ಟೈಮ್ ಎನಿ ಒಕೇಶನ್ಗೆ ಯೂಸ್ ಮಾಡಬಹುದು. ಇದು ಇಂಡಿಯನ್ ಸ್ಕಿನ್ ಟೋನ್ಗೆ ಬೆಸ್ಟ್ ಶೇಡ್ ಅಂತ ಹೇಳಬಹುದು. ಈ ಲಿಪ್ಸ್ಟಿಕ್ಗಳು ಟ್ರಾನ್ಸ್ಫರ್ ಪ್ರೂಫ್ ಹಾಗೆ ವಾಟರ್ ಪ್ರೂಫ್ ಆಗಿರುತ್ತೆ. ತುಂಬಾ ಹೊತ್ತು ಲಿಪ್ಸ್ ಮೇಲೆ ಇರುತ್ತೆ, ಕೆಡೋದೇ ಇಲ್ಲ. ಈಗ 2ನೇ ಶೇಡ್ನ ಅಪ್ಲೈ ಮಾಡ್ತಾ ಇದ್ದೀನಿ, ಬ್ಯಾಡ್ ಆಸ್ ಬೆರ್ರಿ ಅಂತ. ಈ ಲಿಪ್ಸ್ಟಿಕ್ಗಳಂತೂ ಒಳ್ಳೆ ಲಕ್ಸುರಿಯಸ್ ಮ್ಯಾಟ್ ಫಿನಿಶ್ ಕೊಡುತ್ತೆ. ಇನ್ನು ಈ ಶೇಡ್ ಹೇಗಿದೆ ಅಂತ ನೋಡಿ. ಈ ಶೇಡ್ನ ಅಪ್ಲೈ ಮಾಡಿದ್ರೆ ಫೇಸ್ನಲ್ಲಿ ಹೆವಿ ಲುಕ್ ಬಂದ್ಬಿಡುತ್ತೆ. ಇನ್ನು ಲಾಸ್ಟ್ನಲ್ಲಿ ಶೇಡ್ ನಂಬರ್ 4ನ ಅಪ್ಲೈ ಮಾಡ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಸೆಕ್ಸಿ ಸಾಂಗ್ರಿಯಾ. ನೋಡಿ, ನೀವು ಯಾವುದೇ ಥರ ಡ್ರೆಸ್ ಮಾಡಿಕೊಂಡ್ರು ಈ ಲಿಪ್ಸ್ಟಿಕ್ ಶೇಡ್ಸ್ಗಳು ಎಷ್ಟು ಚೆನ್ನಾಗಿ ಸೂಟ್ ಆಗ್ತಾ ಇದೆ ಅಂತ. ಇನ್ನು ಡೇ ಲೈಟಲ್ಲಿ ನೋಡೋದಾಯ್ತು ಅಂದರೆ ಈ ಶೇಡ್ ನೋಡಿ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ. NYB ಅವರ ಈ 3 ಬ್ರೌನ್ ಶೇಡ್ಸ್ ನಿಮ್ಮ ಹತ್ರ ಇದ್ರೆ ಸಾಕು. ಯಾವುದೇ ಅಕೇಶನ್ ಇದ್ರು ನಮ್ಮ ಇಂಡಿಯನ್ ಸ್ಕಿನ್ ಟೋನ್ಗೆ ಪರ್ಫೆಕ್ಟ್ ಆಗಿ ಸೂಟ್ ಆಗುತ್ತೆ. ನಿಮ್ಗೂ ಕೂಡ ಬೇಕು ಅಂದ್ರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹಾಗೆ ಇಲ್ಲಿ QR ಕೋಡ್ನ ಕೊಟ್ಟಿರ್ತೀನಿ. ಹಿಂದೆ ಆರ್ಡರ್ ಮಾಡ್ಕೊಳ್ಳಿ, ಕೆಲವೇ ಗಂಟೆಗಳಲ್ಲಿ ತಂದ್ಕೊಡ್ತಾರೆ. ಸೊ ಇನ್ನು ನಾನು ರೆಡಿ ಆಗಿದ್ದಾಯ್ತು. ಮಕ್ಕಳು ಕೆಳಗಡೆನೆ ಇದ್ದಾರೆ, ಹೋಗಿ ನೋಡ್ತೀನಿ ಏನು ಮಾಡ್ತಾ ಇದ್ದಾರೆ ಅಂತ. ರಾಜು ಸ್ಕೂಲಿಗೆ ಚಿನಿಮನ ಬಿಟ್ಟು ಬರೋಷ್ಟೊತ್ತಿಗೆ ನಾನು ಎಲ್ಲ ರೆಡಿ ಮಾಡಿಕೊಂಡು ವೆಯ್ಟ್ ಮಾಡ್ತಾ ಇದ್ವಿ. ಈಗ ರಾಜು ಬಂದಿದ್ದಾರೆ, ನಾವು ಕೂಡ ಹೊರಟಿದ್ದೀವಿ. ಫ್ರೆಂಡ್ಸ್, ಇನ್ನೇನು ನಾವೀಗ ಬೆಂಗಳೂರು ಹೊರಟಿದ್ದೀವಿ. ಚಿನಿಮನ ಸ್ಕೂಲಿಗೆ ಬಿಟ್ಬಿಟ್ಟು ಬೆಳಗ್ಗೆನೇ ಹೊರಟಿದ್ದೀವಿ. ಯಾಕೆಂದರೆ ಬೆಂಗಳೂರಲ್ಲಿ ಒಂದು ಶೂಟ್ ಇದೆ, ಶೂಟ್ ಮುಗಿಸ್ಕೊಂಬರೋಣ ಅಂತ. ಬಟ್ ಮಕ್ಕಳಿಲ್ಲಲ್ಲ, ಅಂದರೆ ಮಕ್ಕಳನ್ನ ಕರ್ಕೊಂಡು ಬಂದಿಲ್ಲ. ದೀರುನ ಆಂಟಿ ನೋಡ್ಕೊಳ್ತಾ ಇದ್ದಾರೆ. ಚಿನಿಮ ಸ್ಕೂಲಿಂದ ಮನೆಗೆ ಬಂದಮೇಲೆ ಸೊ ಅವಳು ನೋಡ್ಕೊಳ್ಬೇಕಲ್ವ, ಹಾಗಾಗಿ ಇಬ್ಬರು ಮಕ್ಕಳನ್ನ ಮನೇಲೇ ಬಿಟ್ಟು ಬಂದಿದ್ದೀನಿ, ಆಂಟಿ ನೋಡ್ಕೊಳ್ತಾರೆ ಅಂತ. ಆದರೆ ಇಲ್ಲಿಗೆ ಬಂದಮೇಲೆ ಅನ್ನಿಸ್ತಾ ಇದೆ, ಅಪ್ಪ ಒಬ್ಬರನ್ನಾದ್ರೂ ಕರ್ಕೊಂಡು ಬಂದಿದ್ರೆ ಚೆನ್ನಾಗಿರೋದೇನೋ. ಫುಲ್ ಬೋರ್ ಆಗ್ತಾ ಇದೆ ನನಗಂತೂ, ನಿದ್ದೆನೂ ಮಾಡೋಕ್ಕಾಗ್ತಾ ಇಲ್ಲ. ಅವರಿದ್ದರೆ ಸ್ವಲ್ಪ ಟೈಮ್ ಪಾಸ್ ಆಗೋದು, ನಾನು ಸ್ವಲ್ಪ ಹಂಗೆ ಅವ್ರ ಜೊತೆ ಆಟಾಡ್ತಾ ಇದ್ನಲ್ಲ, ಚೆನ್ನಾಗಿ ಅನ್ಸೋದು. ಬಟ್ ಇನ್ಮೇಲೆ ಎಲ್ಲೇ ಹೊರಗಡೆ ಹೋದ್ರೂ ಒಬ್ಬರನ್ನಾದ್ರೂ ಕರ್ಕೊಂಡು ಬರ್ಬೇಕಂತ ಹೇಳಿ ಡಿಸೈಡ್ ಆಗಿಬಿಟ್ಟಿದ್ದೀನಿ. ಯಾಕೋ ಜರ್ನಿ ಚೆನ್ನಾಗಿ ಅನ್ನಿಸ್ತಾ ಇಲ್ಲ ನನಗೆ, ಬೋರ್ ಥರ ತುಂಬ ಬೋರಿಂಗ್ ಆಗೋಗ್ಬಿಟ್ಟಿದೆ. ದೀರು ಸ್ವಲ್ಪ ಹಠ ಮಾಡ್ತಾನಲ್ವಾ, ಅದು ನೋಡಿಬಿಟ್ಟು ಇನ್ಮೇಲೆ ಎಲ್ಲಿಗೂ ಕರ್ಕೊಂಡು ಹೋಗ್ಬಾರ್ದು, ಈ ಥರ ಎಲ್ಲಾದರೂ ದೂರ ಹೋದರೆ ಮಕ್ಕಳನ್ನ ಅಂತ ಅನ್ಸುತ್ತೆ. ಬಟ್ ಇವಾಗ ಏನನ್ಸುತ್ತೆ, ಅಯ್ಯೋ ಅದನ್ನೆಲ್ಲ ಮಿಸ್ ಮಾಡ್ಕೊಳ್ತಾ ಇದ್ದೀನಲ್ಲ, ಕರ್ಕೊಂಡು ಬಂದಿದ್ರೆ ಚೆನ್ನಾಗಿರೋದಲ್ಲ ಅಂತ ಅನಿಸ್ತಾ ಇದೆ. ಹಾಗೆ ಎಕ್ಸ್ಪೀರಿಯನ್ಸ್ ಫಸ್ಟ್ ಟೈಮ್ ಅವರಿಬ್ಬರನ್ನ ಈ ಥರ ಬಿಟ್ಟು ಹೋಗ್ತಾ ಇರೋದು ಅಲ್ಲ ರಜಾ? ಹೌದು, ಯಾವತ್ತೇ ಆಗಲಿ ಎಲ್ಲೇ ಆದರೂ ಕರ್ಕೊಂಡು ಹೋಗ್ತಾ ಇದ್ವಿ. ಬಟ್ ಚಿನಿಮದ್ದು ಈಗ ಸ್ಕೂಲ್ ಇದೆ ಅಲ್ವಾ, ಸ್ಕೂಲ್ ಏನಕ್ಕೆ ಸುಮ್ಮನೆ ಮಿಸ್ ಮಾಡೋದು ಅಂತ ಹೇಳಿ ಅವಳನ್ನ ಸ್ಕೂಲಿಗೆ ಕಳಿಸಿದ್ವಿ. ಅವಳು ನಮ್ಮ ಜೊತೆ ಬರಬೇಕು ಆ ಥರ ಹೋಗ್ಬೇಕು ಏನಿಲ್ಲ. ಅವಳು ಸ್ಕೂಲ್ ಒಂದಿತ್ತು ಅಂದರೆ ಆಯ್ತು, ಆರಾಮಾಗಿ ಹೋಗಿ ಬರ್ತಾಳೆ. ಇನ್ನು ನಮ್ಮ ಆಫೀಸ್ ಸ್ಟಾಫ್ ಹೋಗಿ ಅವಳನ್ನ ಕರ್ಕೊಂಡು ಬರ್ತಾರೆ, ತೊಂದರೆ ಇಲ್ಲ. ನಾನು ಹತ್ರ 1 ವರ್ಷದ ಮೇಲೇ ಆಯಿತು ಬೆಂಗಳೂರು ಹೋಗಿ. ರೋಡೆಲ್ಲ ಹೊಸದ ಥರ ಕಾಣಿಸ್ತಾ ಇದೆ. ಫ್ರೆಂಡ್ಸ್, ನಾವು ಮತ್ತು ನಮ್ಮ ಟೀಮ್ ಎಲ್ಲರೂ ಸೇರಿ ಹೋಗ್ತಾ ಇದ್ದೀವಿ. ಮೊದಲೆಲ್ಲ ಈ ಥರ ಶೂಟಿಂಗ್ ಇದೆ ಅಂದ ತಕ್ಷಣವೇ ನಾವು ಬೆಳಗ್ಗೆ 7 ಗಂಟೆಗೆ ಹೊರಟು ಬಿಡ್ತಾ ಇದ್ವಿ. ಅಲ್ಲೇ ಹೋಗೋ ದಾರಿಯಲ್ಲಿ ತಿಂಡಿ ತಿನ್ಕೊಂಡು ಹೋಗ್ತಾ ಇದ್ವಿ. ಬಟ್ ಇವಾಗ ಆ ರೀತಿ ಅಲ್ಲ. ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ನಾವು ಎಲ್ಲ ರೆಡಿಯಾಗಿ ಹೋಗೋಷ್ಟೊತ್ತಿಗೆ ಒಂದು 10:30 ಇಲ್ಲೇ ಆಗೋಗ್ಬಿಡ್ತು. ಇನ್ನು ಮೈಸೂರೆಲ್ಲ ವಾತಾವರಣ ಹೆಂಗಿದೆ ಅಲ್ವಾ, ಬೆಂಗಳೂರು ಹೋಗ್ತಿದ್ದಾಗೆ ಸಿಕ್ಕಾಪಟ್ಟೆ ಬಿಸಿಲು. ನಮಗಂತೂ ತಡೆಯೋಕ್ಕೆ ಆಗಲಿಲ್ಲ, ಇಷ್ಟೊಂದು ಬಿಸಿಲಿದೆಯಾ ಅಂತ ಅನ್ನಿಸ್ತು. ಶೂಟಿಂಗ್ ಎಲ್ಲ ಮುಗೀತು. ಹಾಗೆ ಒಬ್ಬರು ಫ್ರೆಂಡ್ನ ಕೂಡ ಮೀಟ್ ಮಾಡಿದ್ವಿ. ಏನೋ ಬರೋದು ಬಂದಿದ್ವಲ್ಲ ಅಂಥೇಳಿ ಮಾತಾಡ್ಸ್ಕೊಂಡು ಬರೋಣ ಅಂಥೇಳಿ ಬಂದ್ವಿ. ನನಗೆ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಜನರು ಫ್ರೆಂಡ್ಸ್ ಇದ್ದಾರೆ. ಇಲ್ಲಿ ಬಂದಾಗೆಲ್ಲ ಒಬ್ಬೊಬ್ಬರನ್ನ ಮೀಟ್ ಮಾಡ್ತಿರ್ತೀನಿ ಅಷ್ಟೇ. ಇನ್ನು ದೀರು ಹುಟ್ಟಿದ ಮೇಲಂತೂ ತುಂಬಾ ಗ್ಯಾಪ್ ಆಯಿತು, ಬೆಂಗಳೂರು ಬರ್ತಾನೆ ಇಲ್ಲ ಇತ್ತೀಚಿಗೆ ನಾನು. ನನಗಂತೂ ನನ್ನ ಫಾಲೋವರ್ಸ್ ಯಾರು ಸಿಕ್ಬಿಟ್ರೆ ನಾನು ಅವ್ರ ಫ್ಯಾಮಿಲಿ ಮೆಂಬರ್ ಥರ ಮಾತಾಡ್ಬಿಡ್ತಾರೆ. ಮೊದಲು ನನಗೆ ಸ್ವಲ್ಪ ಮುಜುಗರ ಆಗೋದು, ಇಷ್ಟು ಕ್ಲೋಸಾಗಿ ಮಾತಾಡ್ತಾರಲ್ಲ, ನಾನು ಏನು ಮಾತಾಡಬೇಕೋ ಗೊತ್ತಾಗ್ತಿರ್ಲಿಲ್ಲ. ಬಟ್ ಇವಾಗ ನನಗೆ ಅದು ಏನಂದರೆ ಅಡ್ಜಸ್ಟ್ ಆಗೋಗ್ಬಿಟ್ಟಿದೆ. ಓಕೆ, ನನ್ನ ಬಗ್ಗೆ ಅವ್ರಿಗೆಲ್ಲನೂ ಗೊತ್ತೇ ಇರುತ್ತೆ. ಸೊ ಅಂತ ಹೇಳ್ಬಿಟ್ಟು ನಾನು ಹ್ಯಾಪಿಯಾಗಿ ಮಾತಾಡ್ತೀನಿ. ಮತ್ತು ನನ್ನ ಹತ್ರ ಮಾತಾಡಿದವ್ರು ಹೇಳ್ತಾರೆ, ನೀವು ಇಷ್ಟು ಮಾತಾಡ್ತೀರಾ ಅಂತ ಅಂದ್ಕೊಂಡೇ ಇರಲಿಲ್ಲ, ಯೂಟ್ಯೂಬರ್ಸ್ ಯಾರ ಹತ್ರ ಮಾತಾಡಲ್ಲ ಅಂದ್ಕೊಂಡಿದ್ವಿ ಆ ಥರ ಹೇಳ್ತಾರೆ. ಬಟ್ ನನ್ನ ಹತ್ರ ಏನೂ ಇಲ್ಲ, ಎಲ್ಲರೂ ಒಂದೇ, ನನಗೆ ಎಲ್ಲರ ಜೊತೆನೂ ಮಿಂಗಲ್ ಆಗೋಗ್ಬಿಡ್ತೀನಿ. ಶೂಟಿಂಗ್ ಮುಗಿಯೋಷ್ಟೊತ್ತಿಗೆ ತುಂಬ ಹೊತ್ತಾಗೋಗ್ಬಿಟ್ಟಿತ್ತು. ಇನ್ನು ಅದನ್ನು ಮುಗಿಸ್ಕೊಂಡು ಈಗ ಊಟ ಮಾಡೋಕ್ಕೆ ಅಂತ ಹೇಳಿ ಬಂದಿದ್ದೀವಿ. ಫ್ರೆಂಡ್ಸ್, ನಾವು ಊಟ ಮುಗಿಸ್ಕೊಂಡ್ವಿ, ಈಗ ಮನೆಗೆ ಹೊರಟಿದ್ದೀವಿ. ನಾನಂತೂ ಯಾವಾಗ ಮೈಸೂರಿಗೆ ಹೋಗ್ತೀನೋ ಅನಿಸ್ಬಿಟ್ಟಿದೆ. ಯಾಕೆಂದರೆ ಒಂಥರ ಬೋರಿಂಗ್ ಇದೆ. ಇವತ್ತಿನ ಡೇನೇ ಒಂಥರ ವಿಚಿತ್ರ ಆಯ್ತಪ್ಪ ನಮಗೆ. ಸಮಯನೇ ಹೋಗ್ತಾ ಇಲ್ಲ ನನಗಂತೂ. ಅಂದರೆ ದಿನ ಮಕ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಇವತ್ತೇನೋ ಒಂದು ಹೊಸ ದಿನ ಥರ ಆಗಿದೆ. ಇದು ಇರ್ಬೇಕು ಲೈಫ್ನಲ್ಲಿ, ಇಲ್ಲ ಅಂತ ಹೇಳಿದ್ರೆ
ಏನು ಹೇಳ್ತಾರೆ ರೊಟೀನ್ ಆಗೋಗ್ಬಿಡತ್ತೆ. ಅಂದರೆ ಕೆಲವೊಂದು ಕಲಿಯೋದು ಇರುತ್ತಲ್ಲ, ಸೊ ಅದು ಒಂದು ಹೊಸ ಎಕ್ಸ್ಪೀರಿಯನ್ಸು. ಸರಿ, ನಾ ಇನ್ನು ಮನೆಗೆ ಹೋಗೋದೆ. ಮಕ್ಳಿದ್ದಿದ್ರೆ ಸ್ವಲ್ಪ ಏನು ಬೇರೆ ಏನಾದರೂ ಮಾತಾಡ್ಬೋದಾಗಿತ್ತು. ಅವು ಸ್ವಲ್ಪ ಮಧ್ಯ ಮಾತಾಡ್ತಾ ಇದ್ರು. ನಾನು ಒಬ್ಳೇ ಇನ್ನೇನು ಮಾತಾಡಬೇಕು. ಸೊ ಜರ್ನಿ ಎಂಜಾಯ್ ಮಾಡ್ತೀವಿ. ಸರಿ, ಇನ್ನು ಬೆಳಗ್ಗೆ ಹೋಗ್ತಾ ಡ್ರೈವಿಂಗ್ ಮಾಡೋಣ ಅಂತ ಅಂದ್ಕೊಂಡೆ. ಆಲ್ರೆಡಿ ಹೋಗಿದ್ದೆ ಲೇಟು. ರಾಜು ಇದ್ದು ಬರೋ ಟೈಮ್ನಲ್ಲಿ ಕೊಡ್ತೀನಿ ಅಂದರು. ಇನ್ನು ಬರಬೇಕಾದ್ರೆ ಮಳೆ ಬೇರೆ ಶುರು ಆಗಿಬಿಟ್ಟಿದೆ, ಕತ್ಲೆ ಬೇರೆ ಆಗ್ತಾಯಿದೆ. ಈ ಕತ್ಲೆಲ್ಲಿ ಓಡಿಸ್ಬೇಕಂದ್ರೆ ತುಂಬಾ ಭಯ ಇತ್ತು. ರಾಜುನೇ ಡ್ರೈವ್ ಮಾಡ್ಕೊಂಡು ಬಂದರು. ನಾನು ಯಾವಾಗ ಮನೆಗೆ ಹೋಗ್ತೀನಪ್ಪ, ಮಕ್ಳು ಏನು ಮಾಡ್ತಾ ಇದ್ದಾರೆ ಅದೇ ಚಿಂತೆ ಆಗೋಗ್ಬಿಟ್ಟಿತ್ತು ನನಗೆ. ಆಂಟಿ ನೋಡ್ಕೊಳ್ತಾರೆ, ಅದ್ರ ಜೊತೆಗೆ ನಿನ್ನೆನೇ ಅವ್ರಿಗೆ ಏನೆಲ್ಲ ಬೇಕೋ ಸ್ನ್ಯಾಕ್ಸ್ ಎಲ್ಲ ರೆಡಿ ಮಾಡಿಟ್ಟಿದ್ದೆ. ನನಗಂತೂ ನಮ್ಮ ಧೀರು ನೋಡೋದೆ ಎಷ್ಟು ಖುಷಿ ಆಯ್ತು ಗೊತ್ತಾ. ಅವನನ್ನು ಬಿಟ್ಟು ಇರೋಕ್ಕೆ ಆಗೋದಿಲ್ಲ. ಯಾಕೆಂದರೆ ನನ್ನ ಕಿಚನ್ಗೆ ಹೋದ್ರು, ಹಾಲಲ್ಲಿದ್ರು ಮೀ ಅಂತ ಹೇಳಿ ಬರ್ತಿರ್ತಾನೆ ಅವನು. ಅಂದರೆ ಮಮ್ಮಿ ಅನ್ನೋದನ್ನು ಅವನು ಶಾರ್ಟ್ಕಟ್ಟಲ್ಲಿ ಮೀ ಅಂತ ಕರಿತಾನೆ ನನಗೆ. ಏನೋ ಚಿನ್ನಿಮ್ಮ ಅಪ್ಪನ ಮಗಳು, ಅಪ್ಪ ಕಂಡ್ರೆ ಅವಳಿಗೆ ತುಂಬ ಇಷ್ಟ. ಅವರಪ್ಪ ಬರೋರ್ಗು ಅಲ್ಲೇ ಕುತ್ಕೊಂಡಿದ್ದಾಳೆ ನೋಡಿ. ಏನೋ ನನಗೆ ಅವನನ್ನು ನೋಡಬೇಕು, ಅವರಿಬ್ಬರನ್ನ ಮಾತಾಡ್ಸ್ಬೇಕಂದಾಗೆಲ್ಲ ಮನೇಲಿ ಕ್ಯಾಮ್ರಾ ಇದೆಲ್ಲ ಕಾಲ್ ಮಾಡಿಬಿಟ್ಟು ಮಾತಾಡ್ತಾ ಇದ್ದೆ. ಅವನು ವಾಯ್ಸ್ ಕೇಳಿಸೋದೆ ಅದು ಫೀಡ್ ಮಾಡ್ತೀನಲ್ವ, ಪಿಲ್ಲೋ ಎತ್ಕೊಂಡು ಬಂದು ತೋರಿಸ್ತಾ ಇದ್ದ. ಮೀ ಎಲ್ಲಿ ಅಂತ ಕೇಳ್ತಿದ್ದಂತೆ. ಆಂಟಿ ಬರೋದೇ ಹೇಳ್ತಾಯಿದ್ರು, ಪಾಪ ತುಂಬ ನೆನೆಸ್ಕೊಂಡ ಅವನು ನಿಮ್ಮನ್ನ ಅಂತ. ಇನ್ನು ಮೈಸೂರಲ್ಲಿ ನೋಡೋದೆ ಎಷ್ಟು ಚಳಿ ಇದೆ, ಮಳೆ ಇದೆ. ಬಟ್ ಬೆಂಗಳೂರಲ್ಲಿ ಈ ರೀತಿ ಇಲ್ಲ. ಫುಲ್ ನಮಗಂತೂ ಏನೋಪ್ಪ ಬೇರೆ ಊರುಗಳಿಗೆ ಹೋಗ್ಬಿಟ್ಟಿದ್ದೀವಿ, ನಮ್ಮ ಹೊಸಪೇಟೆ ಬಳ್ಳಾರಿ ಸೈಡ್ ಹೋಗ್ಬಿಟ್ಟಿದ್ದೀವಿ ಆ ಥರ ಫೀಲ್ ಆಗ್ತಾಯಿತ್ತು. ಏಕೆಂದರೆ ಇವಾಗ ಪ್ರೆಸೆಂಟ್ ಇರೋ ವಾತಾವರಣ ಮೈಸೂರಲ್ಲಿ ತುಂಬ ಚೆನ್ನಾಗಿದೆ ಅಲ್ಲ. ಅವನಿಗೆ ಮನೇಲಿ ಸಾಕ್ಸ್ ಸ್ವೆಟರ್ ಹಾಕಿದ್ದೀವಿ, ಏಕೆಂದರೆ ಅಷ್ಟು ತಣ್ಣಗೆ ಅನಿಸುತ್ತೆ ನಮಗೆ. ಫ್ರೆಂಡ್ಸ್, ಏನೋ ಟೈಮ್ ಅಂತೂ ತುಂಬ ಆಗೋಗ್ಬಿಟ್ಟಿದೆ. ಈಗ ಮಕ್ಕಳಿಗೂ ಊಟ ಮಾಡಿಸಿ ನಾವು ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡ್ತೀವಿ. ಮತ್ತು ಈ ವ್ಲಾಗ್ ನಾನು ನಾಳೆಗೆ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಮತ್ತೆ ಈ ವ್ಲಾಗ್ ಬೆಳಗ್ಗೆಯಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ಬಂದಿದ್ದೆ ಲೇಟ್ ಅಲ್ವಾ, ಊಟ ಮಾಡಿ ಮಲ್ಕೊಂಡ್ಬಿಟ್ವಿ, ತುಂಬ ಟಯರ್ಡ್ ಆಗಿದ್ವಿ. ಹಾಗಾಗಿ ಇನ್ನು ಬೆಳಗ್ಗೆನೇ ಹೋಗಿ ಚಿನ್ನಿಮನ ಸ್ಕೂಲಿಗೆ ಬಿಟ್ಟು ಸ್ವಲ್ಪ ಮನೆಗೆ ಬೇಕಾಗಿರೋ ತರಕಾರಿ ಎಲ್ಲ ತೊಗೊಂಡು ಬಂದೆ. ಆ್ಯಂಡ್ ಇತ್ತೀಚೆಗಂತೂ ಒಂದು ತುಂಬ ಖುಷಿ ಆಗ್ತಾ ಇರೋದು ಏನು ಗೊತ್ತಾ, ನಾನು ಅವಳನ್ನ ಕರೆಕ್ಟ್ ಟೈಮಿಗೆ ಸ್ಕೂಲಿಗೆ ಬಿಟ್ಟು ಬರ್ತಾ ಇದ್ದೀನಿ. ಅಂದರೆ 9:30 ಅಂತೀರಾ, 9:30 ಸ್ಕೂಲಲ್ಲಿ ಇದ್ಬಿಡ್ತಾಳಲ್ಲ. ಮೊದಲು ಹೆಂಗಾಗದು ಗೊತ್ತಾ, ಅಂದರೆ ರಾಜು ನಿದ್ದೆ ಮಾಡಿರಲ್ಲ, ಎಬ್ಸಕ್ಕೆ ನನಗೂ ಮನಸ್ಸಾಗಲ್ಲ. ಅದಕ್ಕೆ ಅವಳನ್ನ ಚೆನ್ನಾಗಿ ರೆಡಿ ಮಾಡಿ ತಿಂಡಿ ತಿನ್ನಿಸಿ ಎಲ್ಲ ಆದಮೇಲೆ ಅವ್ರನ್ನ ಎಬ್ಬಿಸ್ತಾ ಇದ್ದೆ. ಸೊ ಅಲ್ಲೇ ಮನೇಲೇ 9:30 ಆಗೋಗ್ಬಿಟ್ರದು. ಸ್ಕೂಲಿಗೆ ಹೋಗೋಷ್ಟೊತ್ತಿಗೆ ಒಂದು 9:45 9:50 ಆಗೋಗ್ಬಿಡೋದು. ಹಾಗಾಗಿ ನಂಗೆ ಅದೊಂದು ಗಿಲ್ಟ್ ಇತ್ತು, ಕರೆಕ್ಟ್ ಟೈಮಿಗೆ ಬಿಟ್ಟು ಬರಬೇಕು ಅವಳಿಗೆ ಅಂತ. ಸೊ ಇವಾಗ ನಾನು ಡ್ರೈವ್ ಮಾಡ್ತಾ ಇರೋದ್ರಿಂದ ಸೊ ಆಗದೆ ತಿಂಡಿ ತಿನ್ನಿಸಿ ಹಿಂಗೆ ರೆಡಿ ಮಾಡೋದೇ, ಹಂಗೆ ಕರ್ಕೊಂಡು ಹೋಗ್ಬಿಡ್ತೀನಿ. ಅದು ತುಂಬ ಖುಷಿ ಅನ್ಸೋದು ನನಗೆ. ಆ್ಯಂಡ್ ಇನ್ನೊಂದು, ತುಂಬ ಜನರು ನನಗೆ ಕೇಳ್ತಾ ಇರ್ತಾರೆ ಕಾಮೆಂಟ್ಸ್ ಮಾಡಿ, ನೀವು ಕಾರ್ ಡ್ರೈವಿಂಗ್ ಕಲ್ತ್ರಲ್ಲ, ನೀವು ಡಿಟೇಲಾಗಿ ಹೇಳಿ ಹೆಂಗೆ ಕಲ್ತ್ರಿ ಏನು ಅಂತ ಹೇಳಿ ಕೇಳ್ತಿರ್ತಾರೆ. ಯಾಕೆಂದರೆ ನಿಮ್ಮನ್ನು ನೋಡಿ ನಾವು ಜಾಯ್ನ್ ಆಗಿದ್ದೀವಿ. ಬಟ್ ಅಲ್ಲಿ ತುಂಬ ಭಯ ಆಗತ್ತೆ. ಕಾರ್ ಡ್ರೈವ್ ಮಾಡಬೇಕನ್ನೋ ಕಾನ್ಫಿಡೆನ್ಸೇ ಹೊಂಟೋಗ್ಬಿಡುತ್ತೆ. ನಮಗೆ ಸ್ವಲ್ಪ ಟಿಪ್ಸ್ ಎಲ್ಲ ಹೇಳಿ ಅಂತ ಕೇಳ್ತಾ ಇರ್ತಾರೆ. ಈಗ ನೋಡಿ, ಫಸ್ಟ್ ಟೈಮ್ ಡ್ರೈವ್ ಮಾಡಬೇಕಂದ್ರೆ ಎಲ್ಲರಿಗೂ ಅದೇ ಥರ ಇರುತ್ತೆ. ನಾನು ಕೂಡ ಅದನ್ನು ಫೇಸ್ ಮಾಡಿನೇ ಆಮೇಲೆ ಕಲ್ತಿರೋದು. ನಾವೇನು ಅಂದ್ಕೊಳ್ತೀವಿ ಗೊತ್ತಾ, ನಾವು ಡ್ರೈವ್ ಮಾಡ್ತಾ ಇರ್ತೀವಲ್ಲ, ಅಯ್ಯೋ ಎಲ್ಲಿ ಗುದ್ದುಬಿಡ್ತೀವೇನೋ, ನಮಗೆ ಮಾತ್ರನೇ ಪ್ರಾಣ ಭಯ ಇದೆ ಅಂತ ಹೇಳಿ ಅಂದ್ಕೊಳ್ತೀವಿ. ಆದರೆ ಆ ಕಡೆಯಿಂದ ಬರೋರ್ಗೂ ಸೇಮ್ ಅದೇ ಥರನೇ ಇರುತ್ತೆ. ಎಲ್ಲಿ ಗುದ್ಕೊಳ್ತೀವೋ ಅಂತ ಹೇಳಿ ಕೇರ್ಫುಲ್ಲಾಗಿ ಹೋಗ್ತಾರೆ, ಅವರಿಗೂ ಪ್ರಾಣ ಭಯ ಇರುತ್ತೆ. ಬಟ್ ಏನಪ್ಪ ಡಿಫ್ರೆನ್ಸ್ ಅಂದರೆ, ಅವ್ರಿಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರುತ್ತೆ, ನಾವು ಹೊಸದಾಗಿ ಕಾಲಿಟ್ಟಿರ್ತೀವಲ್ವ, ಅದು ಭಯ ನಮ್ಮಲ್ಲಿ ಇರುತ್ತೆ. ಅದು ಹೋಗ್ತಾ ಹೋಗ್ತಾ ಏನಾಗುತ್ತೆ ಗೊತ್ತಾ, ಸಡನ್ನಾಗಿ ಎಲ್ಲಿ ಬ್ರೇಕ್ ಹಾಕಬೇಕು, ಎಲ್ಲಿ ಸ್ಲೋ ಆಗಿ ಹೋಗಬೇಕು ಅನ್ನೋದು ನಮ್ಮ ಬ್ರೈನ್ಗೆ ಆಟೋಮೆಟಿಕ್ ಆಗಿ ಅದು ಗೊತ್ತಾಗ್ಬಿಡತ್ತೆ. ಹಾಗಾಗಿ ಅವರೆಲ್ಲರೂ ಅದಕ್ಕೆ ಏನು ಅಡ್ಜಸ್ಟ್ ಆಗಿಬಿಟ್ಟಿರ್ತಾರೆ. ನಾವು ಹೊಸದಾಗಿ ಕಲಿತಾ ಇರೋದ್ರಿಂದ ಸ್ವಲ್ಪ ಭಯ ಇರುತ್ತೆ. ಇನ್ನೊಂದು ಏನಪ್ಪ ಅಂದರೆ, ಕೆಲವರು ಹೇಳ್ತಾ ಇದ್ರು, ನಾವು ಡ್ರೈವಿಂಗ್ ಸ್ಕೂಲಲ್ಲಿ ಕಾರ್ ಕಲಿತೀವಲ್ಲ, ಮತ್ತೆ ನೆಕ್ಸ್ಟ್ ಡೇ ಹೋಗೋದೇ ಸ್ವಲ್ಪ ಭಯ ಆಗಿಬಿಡತ್ತೆ, ಮತ್ತು ನಮ್ಮ ಕಾರ್ ಮುಟ್ಲಿಕ್ಕೂ ಭಯ ಆಗುತ್ತೆ, ಸ್ವಲ್ಪ ಹಿಂಗೆ ಸ್ಟಾರ್ಟ್ ಮಾಡೋದು ಹೊಂಟೋಗ್ಬಿಡತ್ತೆ ಅಂತ
ಈಗ ನೋಡಿ ನಮ್ಗೆ ಏನು ಡ್ರೈವಿಂಗ್ ಬರಲ್ಲ, ಡೈರೆಕ್ಟಾಗಿ ಡ್ರೈವಿಂಗ್ ಸ್ಕೂಲಿಗೆ ಹೋಗಿರ್ತೀವಿ, ಅವ್ರು ಏನು ಕಂಟ್ರೋಲ್ ಮಾಡಿಲ್ಲ ಅಂತ ಹೇಳಿದ್ರೆ ನಾವು ಎಲ್ಲೋ ಹೋಗಿ ಗುದ್ಕೊಂಡ್ಬಿಡ್ತೀವಿ, ಯಾವ ಕಡೆ ಹೋಗ್ತೀವಿ ಅನ್ನೋದೇ ಗೊತ್ತಾಗಲ್ಲ. ಹಾಗಾಗಿ ಡ್ರೈವಿಂಗ್ ಸ್ಕೂಲಲ್ಲಿ ಸೊ ಎಲ್ಲ ಕಂಟ್ರೋಲ್ ಇಟ್ಕೊಂಡಿರ್ತಾರೆ. ಸ್ವಲ್ಪ ನಮಗೂ ಪ್ರಾಕ್ಟೀಸ್ ಆಗಬೇಕು, ಧೈರ್ಯ ಬರಬೇಕು ಅಲ್ವಾ. ಹಾಗಾಗಿ ಅದಾದಮೇಲೆ ಏನಂದರೆ ನಾವು ನಮ್ಮ ಕಾರಿಂದ ಪ್ರಾಕ್ಟೀಸ್ ಮಾಡಬೇಕು. ಫಸ್ಟು 10 days ನಾನು ಅವ್ರ ಕಾರ್ನ ಯೂಸ್ ಮಾಡಿಕೊಂಡೆ. ಅದಕ್ಕಿಂತ ಮುಂಚೆ ನಾನು ಇಲ್ಲಿ ಲೋಕಲಲ್ಲಿ ಅಂದರೆ ಮನೆ ಹತ್ರನೇ ಸ್ವಲ್ಪ ರಾಜು ಹೇಳ್ಕೊಡ್ತಾ ಇದ್ರಲ್ವ, ಸೊ ಆ ಭಯ ಹೋಗ್ಬಿಡ್ತು ನನಗೆ. ಭಯ ಹೋದ್ಮೇಲೆ ನಾನು ಡ್ರೈವಿಂಗ್ ಸ್ಕೂಲ್ಗೆ ಜಾಯ್ನ್ ಆದೆ. ಬಟ್ ಎಲ್ಲರೂ ಆ ಥರ ಮಾಡೋಕ್ಕಾಗಲ್ಲ, ಯಾಕೆಂದರೆ ಮನೇಲಿ ಸ್ವಲ್ಪ ಏನು ಹೇಳ್ತಾರೆ, ಧೈರ್ಯ ಇರಲ್ಲ ಅಂದ್ಕೊಳ್ಳಿ, ಅಥವಾ ಅವರಿಗೆ ಟೈಮ್ ಅಡ್ಜಸ್ಟ್ಮೆಂಟ್ ಇರಲ್ಲ, ಡೈರೆಕ್ಟಾಗಿ ಡ್ರೈವಿಂಗ್ ಸ್ಕೂಲಿಗೆ ಹೋಗ್ಬಿಟ್ಟಿರ್ತಾರೆ ಕಲೀಲಿಕ್ಕೆ ಅಂತ ಹೇಳ್ಬಿಟ್ಟು. ಸೊ ಆ ಕಾರ್ ಯೂಸ್ ಮಾಡಿದ್ಮೇಲೆ ನಮ್ಮ ಕಾರ್ ಯೂಸ್ ಮಾಡಬೇಕಂದ್ರೆ ಸ್ವಲ್ಪ ಭಯ ಆಗೇ ಆಗತ್ತೆ. ಹಾಗಾಗಿ ಫಸ್ಟ್ ನಾವೇನು ಮಾಡಬೇಕು, ಡ್ರೈವಿಂಗ್ ಸ್ಕೂಲಲ್ಲಿ ಸ್ವಲ್ಪ ಕಲ್ತಾದ್ಮೇಲೆ ಮನೆಗೆ ಬಂದಮೇಲೆ ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ನಮ್ಮ ಕಾರ್ ಏನಾದರೂ ವೆಹಿಕಲ್ ಏನಾದರೂ ಇತ್ತು ಅಂದರೆ ಕೆಲವು ದಿವಸ ಆದಮೇಲೆ ನಮ್ಮ ಗಾಡಿನೇ ತೊಗೊಂಡೋಗ್ಬಿಟ್ಟು ಇದರಲ್ಲೇ ಹೇಳ್ಕೊಡಿ ಅಂತ ಕೇಳಬೇಕು. ಅವಾಗ ಏನಾಗುತ್ತೆ ಗೊತ್ತಾ, ಯಾಕೆಂದರೆ ನಿಮಗೆ ಡ್ರೈವಿಂಗ್ ಸ್ಕೂಲ್ದು ವೆಹಿಕಲ್ ಎಷ್ಟು ದಿವಸ ಇರುತ್ತೆ, ಹಬ್ಬ ಅಂದರೆ ಒಂದು 20 ಕ್ಲಾಸಾ, ಅದಾದಮೇಲೆ ನಮ್ಮ ಗಾಡಿನೇ ಓಡಿಸ್ಬೇಕಾ. ಸೊ ಅದಕ್ಕಾಗಿ ಆ ಭಯ ಇರುತ್ತೆ ಹೊರತಾಗಿ ಕಾರೇ ಬರೋದಿಲ್ಲ, ಎಲ್ಲೋ ಗುದ್ಬಿಡ್ತೀನಿ ಅನ್ನೋದಲ್ಲ. ಈ ಭಯ ಎಲ್ಲರಲ್ಲೂ ಇರುತ್ತೆ. ನಾನು ಎಷ್ಟು ಹೆದರ್ತಾ ಇದೆ ಗೊತ್ತಾ, ಹಿಂಗೆ ಮುಂದೆ ಹೋಗ್ತಾ ಇದ್ನ, ಆ ಕಡೆಯಿಂದ ಏನಾದರೂ ಒಂದು ಗಾಡಿ ಬಂದರೆ ಅಲ್ಲ ರಜು, ಒಂದು ಆಟೋ ಬಂದರೂ ಕೂಡ ರಜು ಇಡ್ಕೋ ರಜು ಅಂತ ಇದ್ದೆ. ಅಷ್ಟು ಭಯ ಇರ್ತಾ ಇತ್ತು ನನಗೆ. ಬಟ್ ಅದು ಹೋಗ್ತಾ ಹೋಗ್ತಾ ಅಭ್ಯಾಸ ಆಗೋಗ್ಬಿಡುತ್ತೆ, ಕಾನ್ಫಿಡೆನ್ಸ್ ಬರುತ್ತೆ, ಅಭ್ಯಾಸ ಆಗೋಗುತ್ತೆ, ಭಯ ಅನ್ನೋದು ಹೊಂಟು ಹೋಗ್ಬಿಡುತ್ತೆ. ಇನ್ನೊಂದೇನು ಗೊತ್ತಾ, ಇಲ್ಲಿ ನಮ್ಮ ಮನೆ ಪಕ್ಕ ಒಂದು ರೈಲ್ವೆ ಟ್ರ್ಯಾಕ್ ಇದೆ. ರೈಲ್ ಅಂತೂ ಹೋಗ್ತಾನೆ ಇರುತ್ತೆ, ಟ್ರೈನ್ ಅದು ಇದು ಗೂಡ್ಸ್ ಅದು ಇದು. ಸೊ ಹಾಫ್ ಆನ್ ಅವರ್ಗೆ 1 hourಗೆ ಅವಾಗವಾಗ ಬರುತ್ತಲ್ಲ, ನಂಗೆ ಆ ಟೈಮ್ನಲ್ಲಿ ತುಂಬ ಭಯ. ನಾನು ಅದೊಂದು ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೆ ಮೊದಲೆಲ್ಲ. ಏನು ಗೊತ್ತಾ, ಅದೇ ಗೇಟ್ ಹಾಕ್ಬಿಡ್ತಾರೆ, ಆ ಕಡೆ ಈ ಕಡೆ ವೆಹಿಕಲ್ಸ್ ಎಲ್ಲ ನಿಂತ್ಕೊಂಡ್ಬಿಡುತ್ತೆ, ಮಧ್ಯದಿಂದ ಹೋಗೋಕ್ಕೆ ಭಯ ಆಗುತ್ತೆ. ನಾನೇನಾದ್ರೂ ನಿಲ್ಸ್ಕೊಂಡ್ಬಿಟ್ಟೆ ಬಂದಿಲ್ಲ ಅಂದರೆ ಹಿಂದೆ ಇರೋರಿಗೆಲ್ಲ ಹೋಗೋಕ್ಕೆ ಕಷ್ಟ ಆಗುತ್ತಲ್ಲ, ಈ ಥರ ಎಲ್ಲ ಯೋಚನೆ ಮಾಡಿಬಿಟ್ಟು ಅದು ಹೋಗೋವರೆಗೂ ನಾನು ಹೋಗ್ತಾನೆ ಇರಲಿಲ್ಲ ಮನೆಯಿಂದ. ಬಟ್ ಇವಾಗ ಹೆಂಗಾಗುತ್ತೆ ಗೊತ್ತಾ, ಕರೆಕ್ಟಾಗಿ ನಾನು ಸಿನಿಮಾ ಸ್ಕೂಲಿಗೆ ಬಿಡಬೇಕಾದ್ರೆ ಅದು ಗೇಟ್ ಹಾಕಿರ್ತಾರೆ, ನಾನು ಅದ್ರ ಮಧ್ಯದಿಂದ ಹೋಗ್ತೀನಿ. ಅದೇ ಹೇಳ್ತೀನಲ್ಲ, ಅಭ್ಯಾಸ ಆಗಬೇಕು. ಗೇಟ್ ಒಳಗಡೆಯಿಂದ ಅಲ್ಲ, ಸೈಡಲ್ಲೇ ಅದು ಹೇಳ. ಮತ್ತೆ ಗೇಟ್ ಒಳಗಡೆಯಿಂದಲ್ಲ, ಗೇಟ್ ಹಾಕಿರ್ತಾರೆ, ಈ ಕಡೆ ಆ ಕಡೆ ವೆಹಿಕಲ್ಸ್ ನಿಂತಿರುತ್ತೆ, ಅದ್ರ ಮಧ್ಯೆಯಿಂದ ಹೋಗ್ತೀನಿ ನಾನು. ಅವಾಗ ಅಷ್ಟು ಧೈರ್ಯನೇ ಇರ್ತಿರ್ಲಿಲ್ಲ, ಇಲ್ಲಿ ಗುದ್ಬಿಡ್ತೀನೋ ಏನು ಕತೆನೋ ಅನ್ನೋ ಭಯ ಇರ್ತಾ ಇತ್ತು. ಸೊ ಈ ಥರ ಸುಮಾರು ಎಕ್ಸ್ಪೀರಿಯನ್ಸ್ ಆಗಿದೆ. ನಾನು ಏನೇನೋ ಯೋಚನೆ ಮಾಡಿದ್ದೆ, ಸ್ಕೂಲ್ ಹತ್ರ ಹೋದರೆ ಅಲ್ಲೆಲ್ಲ ವೆಹಿಕಲ್ಸ್ ನಿಂತಿರುತ್ತೆ, ಗಾಡಿಗಳಿರುತ್ತೆ, ಅಲ್ಲಿ ಪಾರ್ಕ್ ಮಾಡೋದು ಬೇಡ, ಸ್ವಲ್ಪ ದೂರದಲ್ಲಿ ಪಾರ್ಕ್ ಮಾಡೋಣ ಅಂತ. ಇವಾಗ ಕರೆಕ್ಟು ಸ್ಕೂಲ್ ಮುಂದೆನೇ ಹೋಗಿ ನಿಲ್ಲಿಸಿ ಅವಳನ್ನು ಅಲ್ಲಿಂದನೇ ಇಳಿಸಿ ನಾನು ಬರ್ತೀನಿ. ಬಟ್ ಏನಪ್ಪ ಅಂದರೆ ಈಗ ಪ್ರೆಸೆಂಟ್ ನಮ್ಮ ತೋಟಕ್ಕೆ ಹೋಗ್ತೀನಿ, ಮತ್ತು ಇಲ್ಲಿ ತರಕಾರಿ ತರಕ್ಕೆ ಚಿನಿಮನ್ ಸ್ಕೂಲಿಗೆ ಬಿಟ್ಟು ಬರೋಕ್ಕೆ ಅಷ್ಟೇ ನಾನು ಹೋಗೋದು. ಸೊ ಅದೆಲ್ಲ ನನಗೆ ಸ್ವಲ್ಪ ಏನು ಈಸಿಯಾಗಿ ಹೋಗ್ಬಿಟ್ಟಿದೆ. ಬಟ್ ಬೆಂಗಳೂರು ಅಂತ ಕಡೆ ಹೋಗಬೇಕು ಅಂದರೆ, ನಿನ್ನೆ ಹೋಗಿದ್ವಲ್ವ, ಆ ಥರ ಹೋಗಬೇಕು ಅಂದರೆ ಸ್ವಲ್ಪ ಧೈರ್ಯ ಬೇಕು ಹೈವೇಲೆಲ್ಲ ಓಡಿಸ್ಲಿಕ್ಕೆ. ಅದು ಒಂದು ಪ್ರಾಕ್ಟೀಸ್ ಮಾಡಬೇಕು. ಏಕೆಂದರೆ ಈಗ ನಾವೆಲ್ಲಾದರೂ ಇಬ್ಬರೇ ಊರಿಗೆ ಹೊಂಟ್ವಿ ಅಂದ್ಕೊಳ್ಳಿ, ಅಥವಾ ಎಲ್ಲಾದರೂ ಹೊರಗಡೆ ಹೋದ್ವಿ ಅಂದ್ಕೊಳ್ಳಿ, ರಾಜು ಒಬ್ಬರೇ ಡ್ರೈವ್ ಮಾಡಬೇಕು, ಅವ್ರಿಗೆ ರೆಸ್ಟ್ ಅನ್ನೋದೇ ಇರಲ್ಲ. ಸೊ ನಿಧಾನಕ್ಕೆ ಅದು ಒಂದು ಟ್ರೈ ಮಾಡ್ತೀನಿ ಕಲೀಲಿಕ್ಕೆ. ಸೊ ಈ ಥರ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದು. ಸೊ ನಿಮ್ಮೆಲ್ಲರಿಗೂ ಒಂದು ಧೈರ್ಯ ಸಿಗಲಿ ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸ್ಟಾರ್ಟಿಂಗ್ನಲ್ಲಿ ಎಲ್ಲರಿಗೂ ಕಷ್ಟ ಇರುತ್ತೆ. ಇಲ್ಲಿ ನಾನು ಮನೆ ಹತ್ರ ಪಾರ್ಕ್ ಮಾಡಬೇಕಾದ್ರೆ ನೀವು ನೋಡಬೇಕು, ಕೆಲವೊಂದ್ಸಲ ಹಿಂಗೆ ತಿರುಗಿಸ್ಬಿಟ್ಟಿರ್ತೀನಿ, ಅದು ಸರಿಯಾಗಿ ನಿಲ್ಸೋಕ್ಕೆ ಬರ್ತಿರ್ಲಿಲ್ಲ. ಬಟ್ ಅದು ಹೇಳಿದ್ನಲ್ಲ, ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಾವು ಪರ್ಫೆಕ್ಟ್ ಆಗೋಗ್ಬಿಡ್ತೀವಿ. ಸೊ ನೀವು ಕೂಡ ಟ್ರೈ ಮಾಡಿ. ಅದೇನಿದು ಕಲಿಯೋದು ಅನ್ನೋದು ಒಂದು ದಿವಸ ಅಲ್ಲ, ಲೈಫ್ ಟೈಮ್ ಇರುತ್ತೆ ಕಲಿಬೇಕನ್ನೋದು. ದಿನ ದಿನ ಹೊಸದ್ದು ನಾನು ತಿಳ್ಕೊಳ್ತಾ ಇದ್ದೀನಿ ನನ್ನ ಕಾರ್ನಿಂದ. ಅಂದರೆ ಒಂದೊಂದು ಕಡೆ ಒಂದೊಂದು ಥರ ಇರುತ್ತೆ, ಪಾರ್ಕಿಂಗ್ ಆಗಿರ್ಬೋದು, ಡ್ರೈವಿಂಗ್ ಆಗಿರ್ಬೋದು. ಸೊ ಒಂದೊಂದು ಕಡೆ ಒಂದೊಂದು ಥರ ಇರುತ್ತೆ. ಬ್ಯಾಂಗ್ಳೂರಲ್ಲೇ ಬೇರೆ ಇರುತ್ತೆ ಡ್ರೈವಿಂಗ್, ಮೈಸೂರಲ್ಲೇ ಬೇರೆ ಇರುತ್ತೆ. ಹಾಗಾಗಿ ಇದು ಲೈಫ್ ಟೈಮ್ ಇರುತ್ತೆ ಕಾರ್ ಕಲಿಯೋದು ಹೊಸದು. ನಿಮಗೂ ಒಂದು ಒಳ್ಳೆ ಏನು ಇನ್ಫಾರ್ಮೇಷನ್ ಸಿಕ್ಕಿದೆ ಅಂದ್ಕೊಳ್ತೀನಿ. ಸೊ ಇನ್ನು ಯಾರೆಲ್ಲ ಕಾರ್ ಡ್ರೈವಿಂಗ್ ಕಲಿಬೇಕು ಅಂತ ಅಂದ್ಕೊಳ್ತಾ ಇದ್ದೀರೋ, ಸೊ ಧೈರ್ಯದಿಂದ ಓಡಿಸಿ, ಏನಿಲ್ಲ. ಅಬ್ಬಬ್ಬಾ ಅಂದರೆ ಎಲ್ಲಾದರೂ ಹೋಗಿ ಗುದ್ಕೊಂಡಿರ್ತೀವಿ ಅಷ್ಟೇ. ಸೊ ಒಂದ್ಸಲನಾದರೂ ನಮ್ಗೆ ಅದು ಎಕ್ಸ್ಪೀರಿಯನ್ಸ್ ಆಗಿಲ್ಲ ಅಂದರೆ ಆ ಭಯ ಹೋಗಲ್ಲ. ಹಾಗಂತ ಹೇಳ್ಬಿಟ್ಟು ಬೇಕು ಅಂತ ಹೇಳಿ ಗುದ್ಕೊಳ್ಳೋದಲ್ಲ, ಸ್ವಲ್ಪ ಕೇರ್ಫುಲ್ಲಾಗಿ ಹೋಗಬೇಕು. ಏಕೆಂದರೆ ನಮ್ಮ ವೆಹಿಕಲ್ ಡ್ಯಾಮೇಜ್ ಆಗೋದ್ರ ಜೊತೆಗೆ ಬೇರೆಯವ್ರದ್ದು ವೆಹಿಕಲ್ಲು ಡ್ಯಾಮೇಜ್ ಆಗುತ್ತೆ. ನಿಧಾನಕ್ಕೆ ಧೈರ್ಯ ತಂದ್ಕೊಂಡು ಓಡಿಸಿ, ಓಕೆನಾ. ಸೊ ಇದನ್ನು ಯಾಕೋ ನಾನು ತುಂಬ ದಿನದಿಂದ ಹೇಳಬೇಕು ವ್ಲಾಗ್ನಲ್ಲಿ ಅಂದ್ಕೊಳ್ತಾ ಇದ್ದೆ, ಬಟ್ ಟೈಮ್ ಬಂದಿರಲಿಲ್ಲ. ಸೊ ಇವತ್ತು ನೆನಪಾಯಿತು ನನಗೆ, ಸಡನ್ನಾಗಿ ಕಾಮೆಂಟ್ ನೋಡೋದೆ.
ಹಾಗಾಗಿ ಹೇಳಿದೆ ಸರಿನಾ. ಏನೋ ಇವತ್ತಿನ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ. ಇನ್ನೂ ಎಂಡ್ ಮಾಡೋಕ್ಕೆ ಆಗಿಲ್ಲ ನನಗೆ, ಯಾಕೆಂದರೆ ಫುಲ್ ಡಲ್ಲಾಗಿ ಹೋಗ್ಬಿಟ್ಟಿದ್ನಲ್ಲ, ಟಯರ್ಡ್ ಬೇರೆ ಆಗಿದ್ವಿ. ಹಾಗಾಗಿ ಬೆಳಗ್ಗೆ ಮಾಡಿದ್ರೆ ಆಯಿತು ಅಂತ ಅಂದ್ಕೊಂಡೆ. ಸೊ ಇನ್ನೇನು ತಿಂಡಿ ಬೇರೆ ಆಗೋಯ್ತು, ಆಗಲೇ ತಿಂಡಿ ಕೂಡ ತಿಂದೆ. ಈಗ ಮಧ್ಯಾಹ್ನಕ್ಕೆ ಅಡುಗೆ ರೆಡಿ ಮಾಡಬೇಕು. ಇವತ್ತಿನ ಬ್ಲಾಗ್ ಎಲ್ಲ ಎಂಡ್ ಮಾಡ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.